3228 ಬಸೆಯಲ್ಲಿ ಭಾರತದ ಮಥುರಾದಲ್ಲಿ ಮಾನವಕುಲದ ಆಧ್ಯಾತ್ಮಿಕ ಮತ್ತು ತಾತ್ಕಾಲಿಕ ಭವಿಷ್ಯವನ್ನು ಮರುರೂಪಿಸಲು ಉದ್ದೇಶಿಸಲಾದ ಮಗು ಜನಿಸಿತು. ಶ್ರೀಕೃಷ್ಣ ತನ್ನ 125 ವರ್ಷಗಳ ಜೀವನದಲ್ಲಿ ಶ್ರೀಕೃಷ್ಣನು ಮನುಕುಲದ ಸಾಮೂಹಿಕ ಪ್ರಜ್ಞೆಯ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದನು. ಭಕ್ತಿ ಮತ್ತು ಧರ್ಮ ಮತ್ತು ಅಂತಿಮ ವಾಸ್ತವತೆಯ ಬಗ್ಗೆ ಜಗತ್ತನ್ನು ಮರುವ ಶಿಕ್ಷಣ. ಅವರ ಜೀವನವು ಹಿಂದಿನ ದಿನಗಳಲ್ಲಿ ಜನರಿಗೆ, ಆಧುನಿಕ ಜಗತ್ತಿಗೆ ಮತ್ತು ಖಂಡಿತವಾಗಿ ಮುಂದಿನ ವಯಸ್ಸಿನವರಿಗೆ ಮಾದರಿಯಾಗಿದೆ. ಕೃಷ್ಣನನ್ನು ದೈವತ್ವದ ಪರಿಪೂರ್ಣ ವ್ಯಕ್ತಿಯಾಗಿ ನೋಡುವುದರಿಂದ ಇಂದಿಗೂ ನೂರಾರು ಮಿಲಿಯನ್ ಜನರು ಅವನನ್ನು ಪ್ರಾರ್ಥಿಸುತ್ತಾರೆ, ಅವರ ನಾಮಗಳನ್ನು ಜಪಿಸುತ್ತಾರೆ, ಅವರ ರೂಪವನ್ನು ಧ್ಯಾನಿಸುತ್ತಾರೆ ಮತ್ತು ಅವರ ಬೋಧನೆಗಳನ್ನು ಆಚರಣೆಗೆ ತರಲು ಪ್ರಯತ್ನಿಸುತ್ತಾರೆ. ಅವರ ಜೀವನವು ಕವಿತೆ, ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ ಮತ್ತು ಇತರ ಲಲಿತ ಕಲೆಗಳ ನಿಧಿಯನ್ನು ಪ್ರೇರೇಪಿಸಿದೆ. ಅಮ್ಮ ಹೇಳುವಂತೆ ಅವನ ಮಹಿಮೆ ಅಪ್ರತಿಮ. ಅವರ ಕಥೆಯು ಎಲ್ಲ ವರ್ಗದ ಜನರಿಗೆ ಸಂತೋಷ ಮತ್ತು ಸ್ಫೂರ್ತಿಯ ಮೂಲವಾಗಿದೆ. ಮಗು, ಸಹೋದರ, ಸಾರಥಿ, ಯೋಧ, ಶಿಷ್ಯ, ಗುರು, ಗೋಪಾಲಕ, ದೂತ, ಗೋಪಿಯರ ಪ್ರಿಯ. ಹೀಗೆ ಹಲವು ಪಾತ್ರಗಳನ್ನು ಕೃಷ್ಣ ತನ್ನ ಜೀವನದುದ್ದಕ್ಕೂ ನಿರ್ವಹಿಸಿದ. ಇಡೀ ಸಮಯ ಅವರು ಅಷ್ಟೇ ಎಂಬುದನ್ನು ಮರೆಯಲಿಲ್ಲ. ಪಾತ್ರಗಳು ಮತ್ತು ಅವನ ನಿಜವಾದ ಸ್ವಭಾವವು ಶಾಶ್ವತ, ಎಂದೆಂದಿಗೂ ಆನಂದದಾಯಕ ಪ್ರಜ್ಞೆಯಾಗಿತ್ತು. ಈ ರೀತಿಯಾಗಿ ಅವರು ನಿರ್ಲಿಪ್ತರಾಗಿ ಉಳಿಯಲು ಸಾಧ್ಯವಾಯಿತು ಮತ್ತು ಹೀಗೆ ದೋಷರಹಿತವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ಅವರ ಮುಖದಿಂದ ನಗು ಬೀಳಲು ಎಂದಿಗೂ ಅನುಮತಿಸಲಿಲ್ಲ. ಇದು ಬಹುಶಃ ಅವರ ಶ್ರೇಷ್ಠ ಬೋಧನೆ ಎಂದು ಅಮ್ಮ ಹೇಳುತ್ತಾರೆ. ಗೆಲುವಿನಲ್ಲಿ ಮತ್ತು ಸೋಲಿನಲ್ಲಿ ಸಂತೋಷಪಡಲು ಸಾಧ್ಯವಾದವರು ಬಹಳ ಕಡಿಮೆ ಎಂದು ಅಮ್ಮ ಹೇಳುತ್ತಾರೆ. ಶ್ರೀಕೃಷ್ಣ ಜೀವನ ಮತ್ತು ಸಾವು ಎರಡನ್ನೂ ಆಚರಿಸಿದವನು. ಅದಕ್ಕಾಗಿಯೇ ಅವರು ಯಾವಾಗಲೂ ದೊಡ್ಡ ನಗುವನ್ನು ನೀಡಲು ಸಾಧ್ಯವಾಯಿತು. ಅವರು ನಗುಮುಖದಿಂದ ಜನ್ಮ ಪಡೆದರು, ನಗುವಿನೊಂದಿಗೆ ಬದುಕಿದರು ಮತ್ತು ನಗುವಿನೊಂದಿಗೆ ದೇಹವನ್ನು ತೊರೆದರು. ಬದುಕನ್ನು ನಗೆಗಡಲಲ್ಲಿ ತೇಲಿಸಬೇಕು ಎಂಬ ಸಂದೇಶವನ್ನು ಅವರು ತಮ್ಮ ಜೀವನದ ಮೂಲಕ ಸಾರಿದ್ದಾರೆ. ಕೃಷ್ಣನ ಜೀವನ ತುಂಬಿತ್ತು. ಅದನ್ನೆಲ್ಲ ಇಲ್ಲಿ ಹೇಳುವುದು ಅಸಾಧ್ಯ. ಇದನ್ನು ಪ್ರಾಥಮಿಕವಾಗಿ ಶ್ರೀಮದ್ ಭಾಗವತ, ಗರ್ಗ ಸಂಹಿತೆ, ವಿಷ್ಣು ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಹಾಭಾರತ, ಹರಿವಂಶ ಮತ್ತು ಹಲವಾರು ಪುರಾಣಗಳ ಮೂಲಕ ಹೇಳಲಾಗಿದೆ. ಆದಾಗ್ಯೂ ಇಲ್ಲಿ ಕೆಲವು ವಿಶಾಲವಾದ ಸ್ಟ್ರೋಕ್ಗಳಿವೆ. ಕೃಷ್ಣ ವಾಸ್ತವವಾಗಿ ಜೈಲು ಕೋಣೆಯಲ್ಲಿ ಜನ್ಮ ಪಡೆದನು. ಒಬ್ಬ ಋಷಿ ತನ್ನ ಅಹಂಕಾರದ ಚಿಕ್ಕಪ್ಪ ರಾಜ ಕಂಸನಿಗೆ ತನ್ನ ಸಹೋದರಿ ದೇವಕಿಯ ಮಗುವಿನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಹೇಳಿದ್ದನು. ಆದ್ದರಿಂದ ಕಂಸನು ದೇವಕಿಯನ್ನು ಸೆರೆಹಿಡಿದನು ಮತ್ತು ಅವಳು ಹೆರುವ ಪ್ರತಿಯೊಂದು ಮಗುವನ್ನು ಕೊಲ್ಲುತ್ತಾನೆ. ಆದಾಗ್ಯೂ ದೇವಕಿ ಮತ್ತು ಅವಳ ಪತಿ ವಸುದೇವ ಅವರು ಅಂತಿಮವಾಗಿ ಒಂದು ಮಗುವನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಲು ಸಾಧ್ಯವಾಯಿತು. ಇವನು ಶ್ರೀಕೃಷ್ಣ. ಅವರು ಕೃಷ್ಣನನ್ನು ವ್ರಜಕ್ಕೆ ಕಳುಹಿಸಿದರು. ಅಲ್ಲಿ ಅವನು ಸಾಕು ತಾಯಿ ಯಶೋದೆಯಿಂದ ಬೆಳೆದನು. ವ್ರಜದ ಗ್ರಾಮಗಳಲ್ಲೊಂದಾದ ವೃಂದಾವನದಲ್ಲಿಯೇ ಕೃಷ್ಣನು ಗ್ರಾಮದ ಗೋಪಾಲಕರಾದ ಗೋಪಿಯರ ಹೃದಯವನ್ನು ಗೆದ್ದನು. ಬೃಂದಾವನದ ಗೋಪಿಯರೊಂದಿಗೆ ತನ್ನ ಸಮಯವನ್ನು ಕಳೆಯುವುದರ ಮೂಲಕ ಅವರೊಂದಿಗೆ ಆಟವಾಡುತ್ತಾ, ಅವರೊಂದಿಗೆ ತಮಾಷೆ ಮಾಡುತ್ತಾ, ಅವರ ಬೆಣ್ಣೆ ಮತ್ತು ಹಾಲನ್ನು ಕದಿಯುವ ಮೂಲಕ ಅವನು ನಿಜವಾಗಿ ಮಾಡುತ್ತಿರುವುದು ಅವರ ಹೃದಯವನ್ನು ಕದಿಯುವುದು ಎಂದು ಅಮ್ಮ ಹೇಳುತ್ತಾರೆ. ಇದರಿಂದಲೇ ಕೃಷ್ಣನಿಗೆ ಚಿತ್ತಚೋರ, ಮನಸ್ಸನ್ನು ಕದಿಯುವವನು ಎಂದು ಹೆಸರಿಸಲಾಯಿತು. ಕೃಷ್ಣನನ್ನು ಕೊಲ್ಲಲು ಕಂಸನು ಅನೇಕ ಹಂತಕರನ್ನು ಕಳುಹಿಸಿದನು, ಆದರೆ ಅವರಲ್ಲಿ ಯಾರೂ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಕೊನೆಯಲ್ಲಿ ಕೃಷ್ಣನು ಮಥುರಾಗೆ ಹಿಂದಿರುಗಿದನು ಮತ್ತು ಭೂಮಿಗೆ ಧರ್ಮವನ್ನು ಮರುಸ್ಥಾಪಿಸಿದ ಕಂಸನನ್ನು ಕೊಂದನು.